ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಒರಿಜಿನಲ್ ನಾಟಿಕೋಳಿ ಬಗ್ಗೆ ಸಣ್ಣದಾದ ಮಾಹಿತಿ ನೋಡಿ ಸ್ನೇಹಿತರೆ. ಒರಿಜಿನಲ್ ನಾಟಿಕೋಳಿ ಸಾಕಾಣಿಕೆ ಮಾಡೋದಂದರೆ ಹೀಗೆ ನೋಡಿ. ನಾವು ಯಾವ ರೀತಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ನೋಡಿ. ಸುಮ್ಮನೆ ಎಲ್ಲರೂ ನಾಟಿಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂಥೇಳಿ ಯಾವ ಬ್ರೀಡ್ಗಳು ತಂದು ಯಾವ ಹೊಸ ಬ್ರೀಡ್ಗಳು ಅದು ತಿಂದ್ರೂ ಟೇಸ್ಟ್ ಬರೋಲ್ಲ, ಏನು ಬರೋಲ್ಲ ಅಂಥ ಕೋಳಿ ಸಾಕಾಣಿಕೆ ಮಾಡ್ತಾರೆ ನೋಡಿ. ನಾಟಿ ಕೋಳಿ ಸಾಕಾಣಿಕೆ ಅಂತಂದರೆ ಈ ರೀತಿ ಮಾಡಬೇಕು. ಈ ರೀತಿ ನ್ಯಾಚುರಲ್ ಪದ್ಧತಿಯಲ್ಲಿ ನೋಡಿ. ನಾವೇನು ಮಾಡಿದ್ದೀವಿ, ಇಲ್ಲಿ ಸ್ವಲ್ಪ ಕಾಳನ್ನು ಒಗ್ಗಿದ್ದೀವಿ. ಆಮೇಲೆ ಇಲ್ಲಿ ಗೊಬ್ಬರ ಇದೆ. ಈ ಗೊಬ್ಬರದಲ್ಲಿ ಕೆದಕಿ ತಿಂತವೆ. ಆಮೇಲೆ ಹುಲ್ಲು ಹುಳ ಉಪ್ಪಡೆ ಈ ರೀತಿ ಹೊರಗಡೆ ಇದ್ದ ಜಾಗದಲ್ಲೇ, ಚಿಕ್ಕ ಜಾಗದಲ್ಲೇ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ನೋಡಿ. ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ ಅಂದರೆ ಈ ರೀತಿ ಮಾಡಬೇಕು. ಸುಮ್ಮನೆ ಹೆಚ್ಚಿನ ಖರ್ಚಿಗೆ ಹೋಗಿ ನಾವು ಅಷ್ಟು ಸಾವಿರ ಸಾಕ್ತಿದ್ದೀವಿ, ಇಷ್ಟು ಸಾವಿರ ಸಾಕ್ತಾಯಿದ್ದೀವಿ ಅಂದರೆ ಅದು ನಾಟಿ ಕೋಳಿ ಅನಿಸಲ್ಲ. ನಾಟಿ ಕೋಳಿ ಮಾಡೋದೂ ಒಂದು ವಿಧಾನನೇ ಸಾಕಾಣಿಕೆ ಮಾಡೋದು ನೋಡಿ. ನ್ಯಾಚುರಲ್ ಪದ್ಧತಿಯಲ್ಲಿ ನೋಡಿ ನಮ್ಮ ಕೋಳಿಗಳೆಲ್ಲ ಯಾವ ರೀತಿ ತಿಂತಾಯಿದ್ದಾವೆ, ಯಾವ ರೀತಿ ನಾವು ಮಾಡ್ತಾಯಿದ್ದೀವಿ ತೋರಿಸ್ತಾಯಿದ್ದೀನಿ ನೋಡಿ. ಡೀಟೇಲಾಗಿ ತೋರಿಸ್ತಾಯಿದ್ದೀನಿ ನೋಡಿ. ಅವಕ್ಕೆ ಎಲ್ಲೆಲ್ಲಿ ಇಷ್ಟ ಬರುತ್ತೆ ಅಲ್ಲಲ್ಲಿ ತಿಂತಾಯಿದ್ದಾವೆ. ಕಾಳು ತಿಂತಾಯಿದ್ದಾವೆ, ಹುಲ್ಲು ತಿಂತಾಯಿದ್ದಾವೆ ನೋಡಿ. ಇದು ಒರಿಜಿನಲ್ ನಾಟಿ ಕೋಳಿ. ಇಲ್ಲಿ ನೋಡಿ ಚಿಕ್ಕ ಮರಿಗಳು ನೋಡಿ ಯಾವ ರೀತಿ ಐದು ತಿಂತಾಯಿದ್ದಾವೆ ನೋಡಿ. ಇದ್ದ ಚಿಕ್ಕ ಜಾಗನೇ, ನಮ್ಮದೇನು ದೊಡ್ಡ ಜಾಗ ಏನಲ್ಲ ಇದು. ಮತ್ತು ಮನೆ ಹತ್ರ ಇದ್ದ ಜಾಗದಲ್ಲೇ ಅದಕ್ಕೆ ಒಂದು ರಿಯಲಿಸ್ಟಿಕ್ ಪ್ರಕೃತಿಯನ್ನು ಕ್ರಿಯೇಟ್ ಮಾಡೀವಿ ನಾವು ನೋಡಿ. ಈ ರೀತಿ ಎಲ್ಲ ಹುಲ್ಲು ಬೆಳೆಸಿ ನೋಡಿ, ನೋಡೋಕ್ಕೆ ಒಂಥರ ಕಾಡು ಅನಿಸ್ಬೇಕು ಅವಕ್ಕೆ. ನೋಡು ಅಡವಿಯಲ್ಲಿ ಇದ್ದೀವಿ ಅನ್ನೋ ಥರ ಮಾಡಿದ್ದೀವಿ ನೋಡಿ. ಎಲ್ಲ ಕಡೆಯಿಂದನೂ ತೋರಿಸ್ತಾಯಿದ್ದೀನಿ ನೋಡಿ. ಈ ರೀತಿ ಫ್ರೀಯಾಗಿ ತಿರುಗ್ತಾಯಿದ್ದಾವೆ. ಫ್ರೀಯಾಗಿ ತಿರುಗಿ ಆರಾಮಾಗಿ ಓಡಾಡುತ್ತಾ, ಒಳ್ಳೆಯ ಸೂರ್ಯನ ಬೆಳಕು, ಒಳ್ಳೆಯ ಗಾಳಿ ಹಾಗೂ ಒಳ್ಳೆಯ ಆಹಾರನೂ ಸಿಗುತ್ತೆ ಅವಕ್ಕೆ ನೋಡಿ. ಹೊರಗಡೆ ಹುಳ ಉಪ್ಪಡೆ ಎಲ್ಲ ಸಿಗುತ್ತೆ. ಒಂದು ಸ್ವಲ್ಪ ಕಾಳು ಹಾಕ್ತೀವಿ. ಕಾಳು ಅಂತಂದರೆ ಒಂದೇ ರೀತಿ ಕಾಳು ಹಾಕಲ್ಲ. ಸಜ್ಜೆ, ಜೋಳ, ಅಕ್ಕಿ, ನಮಗೇನು ಸಿಗುತ್ತೋ. ಆಮೇಲೆ ವೆಜಿಟೇಬಲ್ ವೇಸ್ಟು, ಮನೇಲಿ ರೊಟ್ಟಿ ಅಥವಾ ಚಪಾತಿ ಮಾಡಿದಂಥ ಅದರಲ್ಲಿ ಉಳಿದಂಥ ಹಿಟ್ಟು ಹಾಗೂ ರೊಟ್ಟಿ ಉಳಿದಿದ್ರೆ ರೊಟ್ಟಿ ಹಾಕ್ತೀವಿ, ಅನ್ನ ಹಾಕ್ತೀವಿ. ಇನ್ನೂ ಏನಾದರೂ ತಿನ್ನೋ ವಸ್ತು ಯಾವುದಾದ್ರೂ ವೇಸ್ಟ್ ಆಗಿ ಸಿಗುತ್ತಲ್ಲ ಅವನ್ನೆಲ್ಲ ತಂದು ಇಲ್ಲಿ ಬಿಸಾಡ್ತೀವಿ. ಆಮೇಲೆ ಕಾಯಿಪಲ್ಯ ಕಟ್ ಮಾಡಿದ್ದು ಅದೆಲ್ಲನೂ ತಂದು ಅವಕ್ಕೆ ಬಿಸಾಡಿದರೆ ಸಾಕು, ಅವೇ ತಿಂತವೆ. ಆಮೇಲೆ ಕೆಲವು ಹೊರಗಡೆಯಿಂದ ಹಣ್ಣು ತರ್ತಾಯಿರ್ತೀವಿ ಮನೆಗೆ. ಆ ಹಣ್ಣು ಕಟ್ ಮಾಡಿದ್ದೆಲ್ಲ ವೇಸ್ಟ್ ಇರುತ್ತೆ. ಆಮೇಲೆ ಬಾಳೆಹಣ್ಣು ಸಿಪ್ಪೆ ಈ ರೀತಿ ಎಲ್ಲ ವೇಸ್ಟ್ ಎಲ್ಲ ಹಾಕಿ ಸಾಕಾಣಿಕೆ ಮಾಡಿದ್ರೇ ಅದು ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಆಗೋದು. ಸುಮ್ಮನೆ ನಾನು 500 ಮರಿ ತಂದೆ, 1000 ಮರಿ ತಂದೆ, ಪ್ಯೂರ್ ನಾಟಿ ಕೋಳಿ ಇದು, ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ಹೇಳೋದೆಲ್ಲ ಸುಳ್ಳು. ನಾಟಿ ಕೋಳಿ ಸಾಕಾಣಿಕೆ ಅಂತಂದರೆ ನ್ಯಾಚುರಲ್ಲಾಗಿ ಬರಬೇಕದು. ತಾಯಿಯಿಂದನೇ ಮರಿ ಬಂದು ಆ ಮರಿಗಳು ನ್ಯಾಚುರಲ್ಲಾಗಿ ಬೆಳೆದ್ರೇ ಅದು ನಾಟಿ ಕೋಳಿ ಸಾಕಾಣಿಕೆ. ಇದು ನಾನು 4 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ತಿಳ್ಕೊಂಡಿರೋದು. ನನಗೂ ಎಕ್ಸ್ಪೀರಿಯೆನ್ಸ್ ಭಾಳ ಜನಕ್ಕಿದೆ, ದೊಡ್ಡವರಿದ್ದಾರೆ. ಅವರು ಹೇಳೋದು ಇಷ್ಟೇ. ಯಾವಾಗ ಹೊರಗಡೆ ಆಗಿ ಫ್ರೀಯಾಗಿ ಬೆಳೆದಿರ್ತಾವಲ್ಲ ಅವೇ ಒಳ್ಳೆ ರುಚಿಕರವಾಗಿರುತ್ತವೆ, ಟೇಸ್ಟ್ ಆಗಿರ್ತವೆ ಅಂತ ಹೇಳ್ತಾರೆ ನೋಡಿ. ಇದು ನಮ್ಮ ತಾಯಿ ಮರಿ. ಒಂದು ಆಗಿದ್ದು ಬ್ಯಾಡ್ ಲಕ್ ಏನಂದರೆ, ಈ ಕೋಳಿ ಏನಿದೆಯಲ್ಲ ಟೋಟಲು 18 ಮೊಟ್ಟೆ ಮರಿಗಿಟ್ಟಿದ್ರೆ 14 ಮರಿ ಮಾಡಿತ್ತು. ಬ್ಯಾಡ್ ಲಕ್ 11 ಮರಿಗಳನ್ನ ಮುಂಗ್ಲಿ ತಿಂದಾಕ್ತು.
ಆದ್ರೂ ಒಂದು 4-5 ದಿನ ಬೇಜಾರಾಯಿತು. ಆದರೂ ಪರವಾಗಿಲ್ಲ, ಸ್ವಲ್ಪ ನಾವು ಅದಕ್ಕೆ ಏನು ಮಾಡಬೇಕು ಮುನ್ನೆಚ್ಚರಿಕೆ ಮಾಡಿಕೊಂಡು ಈ ರೀತಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಒಂದು 5 ಮರಿನ ಮುಂಗ್ಲಿ ತಿಂದಾಕಿದೆ ನೋಡಿ. ಆದರೂ ಬೇಜಾರೇನಿಲ್ಲ, ಮಾಮೂಲಿ ಕಷ್ಟ ಸುಖ ಎಲ್ಲ ಇರಬೇಕಲ್ಲ, ಹಾಗಂತೇಳಿ ಎಲ್ಲ ಸಹಿಸ್ಕೊಂಡು ಮಾಡ್ತಾಯಿದ್ದೀವಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಕೊಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧು ಬಳಗದವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಬೆಳೆಸಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಬೇಕನ್ನೋದೇ ನಮ್ಮ ಆಸೆ. ಕೊಡ್ತೀವಿ. ಯಾಕಂದರೆ ಹೊಸ್ದಾಗಿ ಈಗ ಭಾಳ ಜನ ನಾಟಿ ಕೋಳಿ ಮಾಡಬೇಕು ಅಂಥೇಳಿ ಆಸೆ ಇಟ್ಕೊಂಡಿರೋರು ಭಾಳ ಜನ ಇದ್ದಾರೆ ಅನಿಸುತ್ತೆ. ಯಾಕಂದರೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಮಗೆ ನಾಟಿ ಕೋಳಿ ಅಂತ ಹೊಡೆದ್ರೇ ಪಾಪ ಅಷ್ಟು ಜನ ಮಾಡಬೇಕಂತ ಆಸೆಯಿಂದನೇ ಸರ್ಚ್ ಮಾಡ್ತಾಯಿರ್ತಾರೆ. ಅಂಥವ್ರಿಗೆಲ್ಲ ಒಳ್ಳೆ ಮಾಹಿತಿ ಕೊಡ್ಬೇಕಂಬೋದು ನಮ್ಮ ಆಸೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ತಿಳಿಸ್ತಾನೇ ಇರ್ತೀವಿ. ನಮ್ಮ ಚಾನಲ್ ಬಂದು ಧನಸು ಕಲ್ಲೂರು ಯೂಟ್ಯೂಬ್ ಚಾನಲ್ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ. ಇದು ಬೆಳಗಿನ ಸಮಯ, ನಿಮಗೆಲ್ಲ ಸೂರ್ಯನ ತೋರಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯವನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಧನ್ಯವಾದಗಳು. ಧನಸು ಕಲ್ಲೂರು ಯೂಟ್ಯೂಬ್ ಚಾನಲ್.